ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೇವೆ. ಒಂದು ಹೆಣ್ಣು ಕಲ್ತ್ರೆ ಶಾಲೆ ಒಂದು ತೆರೆದಂತೆ ಅಂತ ನಾವು ಯಾವಾಗಲೂ ಕೂಡ ಹೇಳ್ತೇವೆ. ಆಕೆ ಒಬ್ಬಳು ಮನಸ್ಸು ಮಾಡಿದ್ರೆ ಬರೀ ವಿದ್ಯೆ ಅಂತ ಅಲ್ಲ, ಒಳ್ಳೆ ಗುಣವನ್ನು ಇಟ್ಕೊಂಡು ಇವತ್ತು ಸಮಾಜವನ್ನು ಒಂದು ಒಳ್ಳೆ ನಿಟ್ಟಿನಲ್ಲಿ ಕೊಂಡೊಯ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಹೆಣ್ಣಿಗೆ. ಆಕೆ 18 ವರ್ಷದವರೆಗೂ ತಂದೆ ತಾಯಿ ಮನೇಲಿರ್ತಾರೆ. ಸಡನ್ನಾಗಿ ಪರಿವರ್ತನೆ ಆಗಬೇಕು ಆ ಹೆಣ್ಣು. ಗಂಡನ ಮನೆಗೆ ಹೋದಾಗ ಅಲ್ಲಿ ಅವ್ರಿಗೆ ಹೊಂದ್ಕೊಂಡು ಹೋಗುವಂಥ ಪರಿಸ್ಥಿತಿನೂ ಕೂಡ ಆಕೆಗೆ ಎದುರಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥದ್ದು ಹೆಣ್ಣೆ. ಇದರಿಂದ ಈಕೆ ಸಾಕಷ್ಟು ಇಷ್ಟು ಪ್ರೀತಿ ವಿಶ್ವಾಸದಿಂದ ತಂದೆ ತಾಯಿ ಮಡ್ಲಲ್ಲಿ ಅವ್ರ ಜೊತೆನಲ್ಲಿ ಬೆಳೆದಂಥ ಹೆಣ್ಮಗು ಮತ್ತೆ ಬೇರೆ ಕೊಟ್ಟಂತ ಮನೆಗೆ ಹೋಗಿ ಅಲ್ಲೂ ಕೂಡ ಆ ಮನೆನೂ ಕೂಡ ಬೆಳಗೋ ನಿಟ್ಟಿನಲ್ಲಿ ಹೋಗ್ತಕ್ಕಂಥದ್ದು ಇದೆಯಲ್ಲ ಹೆಣ್ಣಿನ ಕಾಲ್ಗುಣ ಅಂತಲೂ ಕೂಡ ನಾವೆಲ್ಲ ಹೇಳ್ತೇವೆ. ಈ ಬೇರೆ ಗಂಡಸರಿಗೆ ಇದ್ಯಾವುದನ್ನು ಕೂಡ ಹೇಳಲ್ಲ. ಇದರಿಂದ ಇವತ್ತು ಸಾಕಷ್ಟಿದೆ. ಹೆಣ್ಣು ಗಂಡು ಎರಡೂ ಕೂಡ ಒಟ್ಟಾಗಿ ಇವತ್ತು ಸಮಾಜದಲ್ಲಿ ಒಟ್ಟಿಗೆ ಹೋದ್ರೆ ಖಂಡಿತ ಇವತ್ತು ಸಮಾಜನೂ ಕೂಡ ಚೆನ್ನಾಗಿರ್ತದೆ, ಸಂಸಾರಗಳು ಕೂಡ ಚೆನ್ನಾಗಿರ್ತದೆ. ಈಗಿನ ಪೀಳಿಗೆಯಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಬಾಂಧವ್ಯಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂಬಂಧದಲ್ಲಿ ನಾವಿವಾಗ ಬೇರೆಯವರ ಪಾಶ್ಚಾತ್ಯ ಜೀವನನೂ ಕೂಡ ಅಳವಡಿಸ್ಕೊಳ್ಳೋಕ್ಕಾಗದೆ ನಮ್ದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಏನು ಎದುರಾಗಿದ್ದಾವೆ. ಇದನ್ನ ನಾವೆಲ್ಲರೂ ಕೂಡ ಮೊದಲು ನಮ್ಮತನನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆಗಳು, ಭಾವನೆಗಳು ಮೂಡಬೇಕು ಅಂತಕ್ಕಂಥದ್ದು. ಕನ್ನಡ ಅಂದ್ರೆ ಇದಕ್ಕೆ ಅದರದೇ ಆದಂಥ ವ್ಯಾಖ್ಯಾನಗಳಿದೆ. ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ, ಜಲಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಬೇರೆ ಯಾವ ರಾಜ್ಯಕ್ಕೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಒಂದು ಏನು ನಮ್ಮ ಸೀರೆಗೇನೆ ಅಷ್ಟು ಒಂದು ಗೌರವ ಇರತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಏನು ಐಡಿಯಾ ಸರ್? ದಿಢೀರ್ ಬೆಳವಣಿಗೆ ಆಗಿದೆ, ರಾಜಕೀಯ ಬದಲಾವಣೆ ಏನಾದರೂ ಮುಖ್ಯಮಂತ್ರಿ ಗೊತ್ತಿಲ್ಲ. ಅವ್ರು ಅಧ್ಯಕ್ಷ ಇದ್ದಾರೆ, ಇವ್ರು ಶಾಸಕರಿದ್ದಾರೆ, ಹೋಗಿ ಮೀಟ್ ಮಾಡಿದ್ರೆ ಏನು ತಪ್ಪೇನಿದೆ? ಇವರು ಹೋಗಿ ಮೀಟ್ ಮಾಡಿರ್ತಾರೆ. ಡೆಪ್ಟಿ ಸಿಎಂ ಇದ್ದಾರೆ, ಪಕ್ಷದ ಅಧ್ಯಕ್ಷ. ಅವೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಕ್ಕಂಥವು ನಾವು ಚರ್ಚೆ ಮಾಡಿದ ತಕ್ಷಣಕ್ಕೆ ಇಲ್ಲಿ ಏನು ಬದಲಾವಣೆಗಳಾಗಲ್ಲ. ಬಾಯಿ ಚಟಕ್ಕೆ ಅಷ್ಟೇ ನಾವು ಹೇಳ್ಬೇಕು. ನಿಮಗೆ ಆಹಾರ ಸಿಗುತ್ತೆ, ನೀವು ಅದು ಸಾಯಂಕಾಲ ತನಕ ಉಜ್ಜುತ್ತೀರ ಹಾಕೊಂಡು ವಾಸು ಹಿಂಗಂದ್ರು ಇನ್ನೊಬ್ರು ಹಿಂಗಂದ್ರು ಅಂತ ಹೇಳ್ಬೇಕು. ಅದಕ್ಕೆ ಯಾಕೆ ನಾವು ಪ್ರೇರಣೆ ಕೊಡೋಣ? ಅದಕ್ಕೆ ಆಗ್ಬೇಕಾದ ಏನಾದ್ರು ಇದೆಯಾ? ನಾನು ಹೇಳಿದ್ರಿಂದ ಏನಾದ್ರೂ CM ಬದಲಾವಣೆ ಆಗ್ತಾರ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ನಮ್ಮ ಯೋಗ್ಯತೆ ಏನು, ಎಷ್ಟು ನಮ್ಮ ಪರಿಮಿತಿ ಒಳಗೆ ನಾವು ಮಾತಾಡಬೇಕು. ಕೆಲವರೆಲ್ಲ ಎಡ್ಲಾಂಗಾಗಿ ಮಾತಾಡ್ತಾರೆ, ಅದ್ರ ನೆಸಿಟಿನೇ ಇರಲ್ಲ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನೋ ಮಾತಾಡೋದು. ಆ ಥರ ಏನಕ್ಕೆ ಮಾತಾಡಬೇಕು? ಒಂದು ಪಕ್ಷದ ಚೌಕಟ್ಟಿನಾಗಿದ್ದಾಗ ಪಕ್ಷ ಏನೋ ಒಂದು ಡಿಸಿಷನ್ ತಾಳುತ್ತೆ. ಆ ಡಿಸಿಷನ್ ಎಲ್ಲರೂ ಬದ್ಧರಾಗಿರ್ಬೇಕು. ನನಗೂ ಗೊತ್ತಿಲ್ಲ, ಇನ್ನೊಬ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಹೈಕಮಾಂಡ್ ಆದಲ್ಲಿ ಏನೋ ತೀರ್ಮಾನಗಳು ಮಾಡ್ಕೊಂಡಿರ್ತಾರೆ. ಅವ್ರು ದೊಡ್ಡ ಲೆವೆಲ್ ನಾಯಕರುಗಳು. ಅವರು ಅದಕ್ಕೇನು ತೀರ್ಮಾನ ಮಾಡ್ಕೊಂಡ್ರು ಅದ್ರ ಪರವಾಗಿ ಹೋಗ್ತಾರೆ. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ ಅಂತ ಹೇಳಿದ್ರೆ ಅವ್ರ ಮಾತುಕತೆ ಆಗಿದೆ. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ. ಏನ್ ಗೊತ್ತಿರ್ತದೆ? ಆ ಥರ ಮಾತಾಡಿರ್ಬೋದೇನೋ ಅವರು. ರಾಜ್ಯ ನಾಯಕರ ಸೃಷ್ಟಿ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟೇ ಅಧ್ಯಕ್ಷ ಅಲ್ಲಿ ಕಡೆ Ôi anh mua kìa.
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.